ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸುಮಾ ಚಂದನ್, ಇವೆಂಟ್ ಪ್ಲ್ಯಾನರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ಲಾಂಗ್ ಗ್ಯಾಪ್ ಆಗೋಯಿತು ನನ್ನ ಯೂಟ್ಯೂಬ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ, ಹಾಗೆ ನನ್ನ ಮಿನಿ ವ್ಲಾಗ್ನ ಕೂಡ ಅಪ್ಲೋಡ್ ಮಾಡಿ ತುಂಬ ಲಾಂಗ್ ಗ್ಯಾಪೇ ಆಗೋಯಿತು. ತುಂಬ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನಾನು, ಬಟ್ ಆದರೆ ಎಡಿಟ್ ಮಾಡೋದಕ್ಕೂ ಮತ್ತು ಅದಕ್ಕೆ ವಾಯ್ಸ್ ಓವರ್ ಕೊಡೋದಕ್ಕೂ ಒಂದು ಸ್ವಲ್ಪ ಸೋಂಬೇರಿತನ, ಹಾಗೆ ನನಗೆ ಕೂಡ ಸಣ್ಣ ಪುಟ್ಟ ಕೆಲಸಗಳಿರುತ್ತೆ, ಮನೆ ಕೆಲಸ ಅದು ಇದು ಎಲ್ಲ. ಸೊ ಅದರಿಂದ ನಾನು ಬ್ಯುಸಿ ಆಗೋಗ್ಬಿಟ್ಟಿದ್ದೆ. ನೆಕ್ಸ್ಟ್ ಈಗ ಎಲ್ಲ ವೀಡಿಯೋಸ್ನು ನಾನು ಒಂದೊಂದಾಗಿ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ಹಾಗೆ ಈ ವರ್ಷ 2025 ಯಾರ್ಯಾರೆಲ್ಲ ಮನೆ ಗೃಹ ಪ್ರವೇಶ ಮಾಡ್ತಿದ್ದೀರಾ, ಸೊ ನಿಮ್ಮ ಮನೆ ಗೃಹ ಪ್ರವೇಶದ ಅಲಂಕಾರ ಪೂರ್ತಿ ನಮಗೆ ಒಪ್ಪಿಸಿದ್ರೆ ನಾನು ಕಾಂಪ್ಲಿಮೆಂಟ್ರಿಯಾಗಿ ಕಿಚನ್ ಡೆಕೋರೇಷನ್ನ ಮಾಡಿಕೊಡ್ತೀನಿ. ಹಾಗೆ ನನ್ನ ಕಿಚನ್ ಡೆಕೋರೇಷನ್ ವೀಡಿಯೋಸ್ ಎಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿದೆ. ಸೊ ನಾನು ಕ್ಯಾಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನೂ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಹಾಗೆ ನನ್ನ ವೀಡಿಯೋಸ್ನ ಯಾರ್ಯಾರು ನೋಡ್ತಿದ್ದೀರಾ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ತುಂಬ ಜನ ಈ ವರ್ಷ ಮನೆ ಗೃಹ ಪ್ರವೇಶಗಳನ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ. ಸೊ ಅವ್ರಿಗೆಲ್ಲ ಯೂಸ್ ಆಗುತ್ತೆ. ನಮ್ಮ ಮನೆ ಹಾಗೆ ಹೀಗೆ ಒಂದು ಸುಂದರವಾಗಿ ಕಾಣಬೇಕು, ಗೃಹ ಪ್ರವೇಶದಲ್ಲಿ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಬೇಕು ಅನ್ನೋದೆಲ್ಲ ಒಂದು ಆಸೆ ಇರುತ್ತಲ್ಲ. ಸೊ ಅವ್ರ ಆಸೆ ಕೂಡ ನೆರವೇರುತ್ತೆ. ಸೊ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಇನ್ನು ಯಾರ್ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ. ಅರೌಂಡು 11:45 ಆಗಿತ್ತು ನಾವು ಚಿಕ್ಕಪೇಟೆಗೆ ರೀಚ್ ಆದಾಗ. ತುಂಬಾ ಬಿಸಿಲು. ಮೂವಿ ಶೂಟಿಂಗ್ ಕೂಡ ನಡೀತಾ ಇತ್ತು. ಕಲರ್ಸ್ ಕನ್ನಡದಲ್ಲಿ ರಾಮಾಚಾರಿನಲ್ಲಿ ಮಾಡ್ತಾರಲ್ಲ ಚಾರು, ಅವ್ರದ್ದು ಮೂವಿ ಶೂಟಿಂಗ್ ನಡೀತಿತ್ತು. ನಾನು ನನ್ನ ಮಗಳು ಹೋಗ್ತಾಯಿದ್ವಿ. ಸೊ ಅವ್ರು ಕೂಡ ಕರೆದ್ರು, ಮೇಡಮ್ ಒಂದೇ ಒಂದು ಕ್ಲಿಪ್ಪಿಂಗಿಗೆ ಜಸ್ಟ್ ನಾವು ಹೇಳ್ತೀವಿ, ಅವಾಗ ಹಿಂಗೆ ತಿರುಗಿ ನೋಡಿ ಒಂದು ಕ್ಯಾಪ್ಚರ್ ಮಾಡ್ಕೋತೀವಿ ಅಂತ ಹೇಳಿದ್ರು. ಸೊ ನಾವು ಅದಕ್ಕೆ ಓಕೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ದಾಗೇ ಜಸ್ಟ್ ಒಂದು ಹಿಂಗೆ ತಿರುಗಿ ನೋಡಿದ್ವಿ ಅಷ್ಟೇ. ಸೊ ನಮಗೂ ಒಂದು ಮೂವಿ ಈ ಥರ ಎಲ್ಲ ಅಂದರೆ ಖುಷಿ ಅಲ್ವಾ. ನನ್ನ ಮಗಳು ಹೋಗೋಣ ಅಂತಂದಿದ್ದಕ್ಕೆ ನಾನು ಹೋಗಿದ್ದು. ಸೊ ಅದನ್ನು ನೋಡಿಕೊಂಡು ಹಾಗೆ ನಾನು ರೆಗ್ಯುಲರ್ ಶಾಪಿಗೆ ವಿಸಿಟ್ ಮಾಡಿಕೊಂಡು, ಹಾಗೆ ನನಗೆ ಈ ಸತಿ ನನಗೆ ಸ್ವಲ್ಪ ಡಿಫ್ರೆಂಟಾಗಿ ಎಲ್ಲ ಬೇಕಿತ್ತು. ಡಾಲ್ ಸೆಟ್ಟು ಈ ಥರ ಇನ್ನೂ ಬೇರೆ ಬೇರೆ ಐಟಮ್ಸ್ ಎಲ್ಲ ಬೇಕಿತ್ತು. ಅದನ್ನೆಲ್ಲ ನೋಡಿಕೊಂಡು ನಾನು ಫಸ್ಟ್ ಏನೇ ತೊಗೋಬೇಕು ಅಂತಂದ್ರೂ ಫಸ್ಟ್ ಎಲ್ಲ ಲಿಸ್ಟ್ ಮಾಡ್ಕೋತೀನಿ, ಏನೇನು ಬೇಕು, ಯಾವ್ಯಾವ ಕ್ವಾಂಟಿಟಿ ತೊಗೋಬೇಕು, ನನ್ನ ಹತ್ರ ಏನೇನಿದೆ, ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಅಂತ ಹೇಳಿ ಲಿಸ್ಟ್ ಮಾಡಿಕೊಂಡೇ ಹೋಗ್ತೀನಿ. ಯಾಕೆ ಅಂದರೆ ಕೆಲವೊಂದು ಸತಿ ಅಲ್ಲಿರೋ ಅಂಗಡಿನಲ್ಲಿರೋ ಬೇರೆ ಐಟಮ್ಸ್ ಎಲ್ಲ ನೋಡಿದಾಗ ನಾವೇನು ತೊಗೋಬೇಕು ಅನ್ನೋದೇ ನಮಗೆ ಮರ್ತೋಗ್ಬಿಟ್ಟಿರುತ್ತೆ. ಮತ್ತು ಇನ್ನೊಂದು ಐಟಮ್ ತೊಗೋಬೇಕು ಅಂದ್ರೂ ಮತ್ತೆ ಇನ್ನೊಂದು ಸತಿ ಹೋಗಬೇಕು. ಅದರಿಂದ ಫಸ್ಟು ನಾನು ಏನೇ ತೊಗೋಬೇಕು ಅಂದ್ರೂ ಲಿಸ್ಟ್ ಮಾಡ್ಕೋತೀನಿ. ಹಾಗೆ ನಮ್ಮ ಮನೆಗೆ ಇರೋ ಪುಟ್ಟ ಸಾಯಿಬಾಬಾಗೆ ಒಂದು ಕಿರೀಟ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಬಟ್ ಆದರೆ ಸೈಜ್ ವೇರಿಯೇಷನ್ ಆಗುತ್ತೆ ಮತ್ತು ವೇಸ್ಟ್ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಳತೆ ತೊಗೊಂಬಂದು ಅಂತ ಹೇಳಿ ಅದನ್ನು ನೋಡ್ಕೊಂಬಂದೆ. ಇಲ್ಲಿ ನಾನು ರೆಗ್ಯುಲರಾಗಿ ಕೊಬ್ಬರಿದು ಡಿಸೈನ್ಸ್ ಎಲ್ಲ ಮಾಡಿಸೋದೆಲ್ಲ ಈ ಶಾಪಲ್ಲೇ. ಅದನ್ನೆಲ್ಲ ಡಿಸೈನ್ಸ್ಗೆ ಆರ್ಡ್ರು ಕೊಟ್ಟು, ಮತ್ತು ನನಗೆ ಬಲ್ಕಾಗಿ ಬ್ಲೌಸ್ ಪೀಸ್ ಎಲ್ಲ ಬೇಕಿತ್ತು. ಸ್ವಲ್ಪ ಡಿಫ್ರೆಂಟಾಗಿ ಪ್ರತಿ ಸತಿನೂ ನಾನು ಈ ಒಂದು ಶಾಪಲ್ಲೇ ತೊಗೊಳ್ಳೋದು. ಹಾಗೆ ನಾನು ಸ್ವಲ್ಪ ಚೌಕಾಸಿ ಕೂಡ ಮಾಡ್ತೀನಿ. ಏಕೆ ಅಂತ ಅಂದರೆ ನಮಗೆ ಬಲ್ಕಾಗೂ ಬೇಕಿರುತ್ತೆ, ಸ್ವಲ್ಪ ಜಾಸ್ತಿನೇ ಬೇಕಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು. ಸೊ ನನಗೂ ಒಂದು 2-3 ಬಾಕ್ಸಸ್ ಎಲ್ಲ ಬೇಕಿತ್ತು, ಒಂದು 20-25 ಪೀಸಸ್ದು. ಸೊ ಅದನ್ನೆಲ್ಲ ತೊಗೊಂಡು, ಮತ್ತು ಬ್ಯಾಂಗಲ್ಸ್ ಸೆಟ್ಟು ನಾನು ಈವೆಂಟ್ಸ್ಗೆ ಏನು ಡೆಕೋರೇಷನ್ಗೆ ಇಡ್ತೀನಲ್ಲ ಅದೆಲ್ಲ ಬೇಕಿತ್ತು. ಒಂದೊಂದು ಸತಿ ಕಸ್ಟಮರ್ ಅವರೇ ತೊಗೊಂಡ್ಬಿಡ್ತಾರೆ, ನಾವು ಜಸ್ಟ್ ಶೋಗೆ ಇಟ್ಟಿರೋದನ್ನು. ಬಟ್ ಆವಾಗ ನಾವು ಕಸ್ಟಮರ್ ಹತ್ರ ಕೇಳೋಕ್ಕಾಗಲ್ಲ ನಾವು ಕೊಡಿ ಅಂತ. ಸೊ ಅದರಿಂದ ಓಕೆ ಬಿಡು ಅಂತ ಹೇಳ್ಬಿಟ್ಟು, ಹಾಗೆ ನನಗೆ ಒಂದು ಅನ್ನಪೂರ್ಣೇಶ್ವರಿಗೆ ನವಧಾನ್ಯ ಇಡೋದಕ್ಕೆ ತಟ್ಟೆ ಬೇಕಿತ್ತು, ಡಿಸೈನ್ದು ಮಾಡಿರೋದು. ಸೊ ಅದನ್ನು ಕೂಡ ಹುಡುಕ್ತಾ ಇದ್ದೆ. ಹಾಗೆ ಕೆಲವೊಂದು ಐಟಮ್ಸ್ ಏನೇನು ತೊಗೊಂಡಿರ್ತೀನಲ್ಲ ಅದನ್ನೆಲ್ಲ ತೊಗೊಂಡು ಮೆಟ್ರೋ ಸ್ಟೇಷನ್ ಹತ್ರ ಈ ಥರ ಜಾಡಿ ಮಾರ್ತಿದ್ರು. ಆಲ್ರೆಡಿ ನಾನು 2 ತೊಗೊಂಡಿದ್ದೆ, ಇನ್ನೆರಡು ಹುಣ್ಸೆಹಣ್ಣು ಹಾಕೋಕ್ಕೆ ಬೇಕಿತ್ತು. ಸೊ ಅದನ್ನು ತೊಗೊಂಡು ನೆಕ್ಸ್ಟು ಶ್ರೀರಾಮ್ಪುರಕ್ಕೆ ಬಂದ್ವಿ. ಇಲ್ಲಿ ನಮಗೆ ಬೆಡ್ ಸ್ಪ್ರೆಡ್ಸ್ ಆಗಲಿ, ಬೆಡ್ಶೀಟ್ಸ್ ಆಗಲಿ, ಇಲ್ಲೆಲ್ಲ ನಿಮಗೆ KG ಗಟ್ಟಲೆ ಸಿಗುತ್ತೆ. ದಯವಿಟ್ಟು ಏನಾದರೂ ಶಾಪ್ ಮಾಡಬೇಕು ಅನ್ನೋದಿದ್ರೆ ನೀವು ದಯವಿಟ್ಟು ಇಲ್ಲಿಗೆ ಬನ್ನಿ. ಯಶವಂತಪುರದಲ್ಲಿ ಇಳಿದ್ರೆ ತುಂಬಾ ಹತ್ರ ಮೆಟ್ರೋ ಸ್ಟೇಷನ್ನು. ಆರಾಮ್ಸೆ ಒಂದು 20 ರೂಪೀಸ್ಗೆಲ್ಲ ಕೊಟ್ಟರೆ ಬಿಡ್ತಾರೆ. ಬಟ್ಟೆ ಮಾರ್ಕೆಟ್ ಅಂದರೆ ಇಲ್ಲಿ ಇವಾಗ 900 ರೂಪೀಸ್ KG ನಡೀತಿದೆ ಬೆಡ್ಶೀಟ್ಸ್ ಎಲ್ಲ. ಬೆಡ್ ಸ್ಪ್ರೆಡ್ಸ್ ಎಲ್ಲ 450-400ಗೆಲ್ಲ ಕೊಡ್ತಾರೆ. ತುಂಬಾ ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ. ಹಾಗೆ ನಮ್ಗೆ ಏನೇನು ಬೇಕಿತ್ತು ಅದನ್ನೆಲ್ಲ ತೊಗೊಂಡು ಬ್ಯಾಕ್ ಟು ತುಮಕೂರು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬಾಯ್ ಬಾಯ್.